ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ಈ ಪ್ರೀತಿಯಲ್ಲಿ ಮುಂದೆ ಏನಾಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳನ್ನು ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಪಾಸಿಟಿವ್ ಆಗಿ ಕಮೆಂಟ್ಸ್ಗಳನ್ನ ಮಾಡ್ತಾ ಇದ್ದೀರಾ. ರಿಯಲಿ ನನ್ನ ಮನಸ್ಸಿಂದ ನಿಮಗೆ ಥ್ಯಾಂಕ್ ಯೂನ ಹೇಳ್ತೀನಿ. ಆ್ಯಂಡ್ ತುಂಬಾ ಖುಷಿ ಆಗುತ್ತೆ. ನಿಮ್ಮ ಕಮೆಂಟ್ಸ್ಗಳೆಲ್ಲದನ್ನು ನನಗೆ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಅದಕ್ಕೆಲ್ಲದಕ್ಕೂ ನಾನು ರಿಪ್ಲೈ ಕೂಡ ಮಾಡ್ತೀನಿ. ಓಕೆ, ಎಸ್, ಇವತ್ತಿನ ದಿನ ಹಬ್ಬ ಇದೆ ಅಲ್ವಾ, ತುಳಸಿ ಹಬ್ಬ ಇದೆ. ಸೊ ಹಾಗಾಗಿ ಸ್ವಲ್ಪ ವೀಡಿಯೋ ಲೇಟಾಗಿ ಬರ್ತಾ ಇದೆ ಇವತ್ತು. ಮನೆಯಲ್ಲಿ ಪೂಜೆ ಎಲ್ಲ ಇರೋ ಕಾರಣ ಸ್ವಲ್ಪ ಲೇಟ್ ಆಯಿತು. ಸೊ ತುಂಬ ಜನ ಇದ್ದೀರಾ ಅಲ್ವಾ ಇಲ್ಲಿ. ಮೇಡಮ್ ನಿಮ್ಮ ವೀಡಿಯೋ ಬಂದಿಲ್ಲ ಅಂದರೆ ನಂಗೆ ಏನೋ ಒಂಥರ ಕೇಳಿಲ್ಲ ಅಂದರೆ ಆಗಲ್ಲ, ವೀಡಿಯೋ ನೋಡಿಲ್ಲ ಅಂದರೆ ಆಗಲ್ಲ ಅಂತ ಹೇಳ್ಬಿಟ್ಟು. ಎಸ್, ಹಾಗಾಗಿ ನಿಮ್ಮೆಲ್ಲರಿಗೋಸ್ಕರ ಈ ಒಂದು ರೀಡಿಂಗ್ನ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಶಾರ್ಟ್ ವೀಡಿಯೋ ಆಗಬಹುದು, ಇವತ್ತೊಂದು ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಎಸ್, ಇನ್ನೊಂದು 2 ಡೇಸ್ ಮಾತ್ರ ನಿಮಗೆ ಅವಕಾಶ ಇದೆ ಯಾವುದಕ್ಕೆ, ಮನಿ ಬಾಲ್ ರಿಚುವಲ್ಸ್ಗೆ ಜಾಯಿನ್ ಆಗೋದಕ್ಕೆ. ಓಕೆನಾ? ಸೊ ಇನ್ನು 2 ದಿನ ಮಾತ್ರ. ಇವತ್ತು ನವೆಂಬರ್ 2 ಅಲ್ವಾ, ನಾಳೆ 3 ಮತ್ತು ನಾಡಿದ್ದು 4ನೇ ತಾರೀಕು, ನಾಳೆ ಮತ್ತು ನಾಡಿದ್ದು 2 ಡೇಸ್ ಮಾತ್ರ ನಿಮಗೆ ಮನಿ ಬಾಲ್ ರಿಚುವಲ್ಸ್ಗೆ ಜಾಯಿನ್ ಆಗಲಿಕ್ಕೆ ಅವಕಾಶ ಇರುತ್ತೆ. ಆ್ಯಂಡ್ ರಿಲೇಷನ್ಶಿಪ್ ವಿಷಯವಾಗಿ ನೀವು ಕಾರ್ಡ್ ಕಟಿಂಗ್ ರಿಚುವಲ್ಸ್ಗೆ ಜಾಯಿನ್ ಆಗಲಿಕ್ಕೆ 4 ಡೇಸ್ ಬಾಕಿ ಇದೆ, ನಿಮಗೆ ಅವಕಾಶ ಇರುತ್ತೆ. ಅದು 8ನೇ ತಾರೀಕಿಗೆ ನಡೀತಿರೋ ಕಾರಣ ಸ್ವಲ್ಪ ದಿನ ನಿಮಗೆ ಟೈಮ್ ಸಿಗುತ್ತೆ. ಒಂದು 2 ಡೇಸ್ ನಿಮಗೆ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ. ಜಾಯಿನ್ ಆಗೋರು ಆದಷ್ಟು ಬೇಗ ಜಾಯಿನ್ ಆಗಿ, ಮಿಸ್ ಮಾಡ್ಕೊಳ್ಬೇಡಿ. ಆಮೇಲೆ ಖಂಡಿತವಾಗ್ಲೂ ನೀವು ರಿಗ್ರೆಟ್ ಫೀಲ್ ಮಾಡ್ತೀರಾ. ಸೊ ಇದೊಂದು ಅವಕಾಶ ನಿಮಗೆ ಯೂನಿವರ್ಸ್ ನಿಮಗೆ ತಂದು ನಿಮ್ಮ ಮಡ್ಲಿಗೆ ಹಾಕ್ತಾ ಇದ್ದಾರೆ. ಓಕೆನಾ? ಸೊ ಯಾರು ಕೂಡ ಈ ಒಂದು ಚಾನ್ಸ್ನ ಮಿಸ್ ಮಾಡ್ಕೊಳ್ದೇನೆ ಜಾಯಿನ್ ಆಗಿ ಆದಷ್ಟು ಬೇಗ. ಓಕೆ, ಥ್ಯಾಂಕ್ ಯು. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ, ಈ ಪ್ರೀತಿಯಲ್ಲಿ ಮುಂದೆ ಏನಾಗ್ತಾ ಇದೆ? ಆದಿಪರಾಶಕ್ತಿ ಜಗನ್ಮಾತೆ, ಪ್ಲೀಸ್ ಯೂನಿವರ್ಸ್. ಓಕೆ, ಇಲ್ಲಿ ತುಂಬ ಜನ ಏನು ಮಾಡಿದ್ದೀರಾ, ಈ ಒಂದು ಪ್ರೀತಿನ ಉಳಿಸ್ಕೊಳ್ಲಿಕ್ಕೋಸ್ಕರ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ನಿಮ್ಮ ಪರ್ಸನ್ನ ಅಟ್ರ್ಯಾಕ್ಟ್ ಮಾಡ್ತಿರೋ ಅಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಕೆಲವೊಂದಷ್ಟು ಸ್ಪೆಲ್ಗಳನ್ನ ಮಾಡ್ತಿರಬಹುದು, ಅಥವಾ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಅಫರ್ಮೇಷನ್ಸ್ನ ರೆಡಿ ಮಾಡ್ತಾ ಇದ್ದೀರಾ ನಿಮ್ಮ ರಿಲೇಷನ್ಶಿಪ್ಪಿಗೋಸ್ಕರ. ಆ್ಯಂಡ್ ಬೇಕಾದಷ್ಟು ಸ್ಪೆಲ್ ರಿಚುವಲ್ಸ್ಗಳಿಗೆ ನೀವಿಲ್ಲಿ ಓಕೆ ಎನರ್ಜಿ, ಓಕೆ ಪಾಸಿಟಿವ್ ಎನರ್ಜಿ ಅಂತ ಒಂದು ಗೈಡೆಡ್ ಮೆಸೇಜ್ ಬರ್ತಿದೆ ಇಲ್ಲಿ. ಓಕೆ, ಪಾಸಿಟಿವ್ ಎನರ್ಜಿ, ಯಾ ರೈಟ್, ಥ್ಯಾಂಕ್ ಯು. ಇಲ್ಲಿ ಎಸ್, ನೀವು ಹೇಳಿದ್ರಿ ಅಲ್ವಾ, ಓಕೆ ಸಮಥಿಂಗ್ ಎನರ್ಜಿ ಇಲ್ಲಿ ಬರ್ತಿರೋ ಅಂಥದ್ದು. ವೆಯ್ಟ್, ಓಕೆ ಎಸ್, ಇಲ್ಲಿ ಪಾಸಿಟಿವ್ ಎನರ್ಜಿ ಅಂತ ಹೇಳಿ ಬಂದಿರೋಂಥ ಗೈಡೆನ್ಸ್ ಮೆಸೇಜ್ ಮೇಲೆ ನಿಮ್ಮ ವಿಶಸ್ ಕಂಪ್ಲೀಟ್ ಆಗ್ತಾ ಇದೆ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಅಂದರೆ ನೀವು ಮ್ಯಾನಿಫೆಸ್ಟ್ ಮಾಡಿರ್ಬೋದು, ಅಟ್ರ್ಯಾಕ್ಟ್ ಮಾಡ್ತಿರ್ಬೋದು, ಈ ಒಂದು ಸ್ಪೆಲ್ ಇರ್ಬೋದು, ಅಥವಾ ನೀವೇನು ನಿಮ್ಮ ಪರ್ಸನಿಗೋಸ್ಕರ ಏನೆಲ್ಲ ಸ್ಪಿರಿಚುವಲ್ ವರ್ಕ್ ಮಾಡ್ತಾ ಇದ್ದೀರಾ, ಅದು ನಿಮಗೆ ಕಂಪ್ಲೀಟಾಗಿ ಪಾಸಿಟಿವ್ ರಿಸಲ್ಟ್ ಸಿಗ್ತಾ ಇದೆ, ಪಾಸಿಟಿವ್ ರಿಸಲ್ಟ್ ಕೊಡ್ತಾ ಇದೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಈಗ ಕೆಲವೊಬ್ರು ಕೇಳ್ಬೋದು, ಮೇಡಮ್ ನಾನೇನು ಆ ಥರದ್ದೇನು ಮಾಡೇ ಇಲ್ಲ, ನನಗೇನಾಗಬಹುದು? ಡೋಂಟ್ ವರಿ, ಇಲ್ಲಿ ಎನರ್ಜಿ ಬರ್ತಿರುವಂಥದ್ದು ಯಾರು ಮ್ಯಾನಿಫೆಸ್ಟ್ ಮಾಡಿದ್ದೀರಾ, ಯಾರು ಅಟ್ರಾಕ್ಷನ್ ಮಾಡ್ತಾ ಇದ್ದೀರಾ, ಲಾ ಆಫ್ ಅಟ್ರಾಕ್ಷನ್ ಯೂಸ್ ಮಾಡ್ತಾ ಇದ್ದೀರಾ, ನಿಮಗೆ ಬಂದಿರೋಂಥ ಮೆಸೇಜ್, ಗೈಡೆನ್ಸ್ ಮೆಸೇಜ್. ಓಕೆ, ಎಸ್, ತುಂಬ ದಿನದಿಂದ, ತುಂಬ ವರ್ಷದಿಂದ ಒಂದು ಆಸೆ ನಿಮ್ಮ ಮನಸ್ಸಲ್ಲಿದೆ. ಆ ಒಂದು ಆಸೆ ಈಡೇರುವಂಥ ದಿನ ಹತ್ತಿರದಲ್ಲಿದೆ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆನಾ? ಸೊ ಎನಿಥಿಂಗ್, ನಿಮಗಿಲ್ಲಿ ಮನಸ್ಸಲ್ಲಿ ಮದುವೆ ಆಗಬೇಕು ಅಂತ ಇರಬಹುದು, ಅಥವಾ ಜಾಬ್ ಸಿಗಬೇಕು ಅಂತ ಇರಬಹುದು, ಇಲ್ಲ ಅಂತ ಹೇಳಿದ್ರೆ ಮನೆ ಕಟ್ಟಬೇಕು ಅನ್ನೋದಿರ್ಬೋದು, ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋದಿರ್ಬೋದು, ಎನಿಥಿಂಗ್ ಇಲ್ಲಿ ಓವರಾಲ್ ಆಗಿ ಬರ್ತಾ ಇದೆ. ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಪ್ರೀತಿ ವಿಷಯ ಮಾತ್ರ ಇಲ್ಲಿ ಬರ್ತಾ ಇಲ್ಲ. ಸಮಥಿಂಗ್ ಇಲ್ಲಿ ಪಾಸಿಟಿವ್ ಎನರ್ಜಿ ಬಂದಿರೋ ಕಾರಣ ಸ್ಟಾರ್ಟಿಂಗಲ್ಲಿ, ಸೊ ಇಲ್ಲಿ ನಿಮ್ಮ ಲೈಫಿಗೂ ಕೂಡ ಇಲ್ಲಿ ಕನೆಕ್ಟ್ ಆಗ್ತಾ ಇದೆ ಸಮಥಿಂಗ್. ಸೊ ತುಂಬ ವರ್ಷದ ನಿಮ್ಮ ಒಂದು ಆಸೆ, ವಿಶಸ್ ಏನಿದೆ ಕಂಪ್ಲೀಟ್ ಆಗ್ತಾ ಇದೆ, ಮ್ಯಾನಿಫೆಸ್ಟ್ ವರ್ಕ್ ಆಗ್ತಾ ಇದೆ ನಿಮಗೆ. ಓಕೆ, ಕೇಳಿದಿರ ಲಾಸ್ಟ್ ಕಮೆಂಟಲ್ಲಿ ಕೆಲವೊಬ್ರು, ಇದು
ಲೆಟರ್ ಅಥವಾ ರಾಶಿ ಯಾರು ಬಂದಿರುತ್ತೆ ಅವ್ರಿಗೆ ಮಾತ್ರ ರೆಸನೇಟ್ ಆಗುತ್ತಾ? ನೋ. ಇಲ್ಲಿ ಯಾವ ಚಾನಲೈಸ್ ರಾಶಿಗಳು ಬಂದಿರುತ್ತೆ ಆ್ಯಂಡ್ ಡೇಟ್ ಬಂದಿರುತ್ತೆ ಅದನ್ನು ನಾನು ಹೇಳಿರ್ತೀನಿ, ಆ್ಯಂಡ್ ಲೆಟರ್ ಯಾವ್ದು ಬಂದಿರುತ್ತೆ ಅದನ್ನು ನಾನು ಹೇಳಿರ್ತೀನಿ. ಪ್ರತಿಯೊಬ್ಬರಿಗೂ ಕೂಡ ಇದು ರೆಸನೇಟ್ ಆಗುವಂಥದ್ದು, ಅವ್ರಿಗೆ ಮಾತ್ರ ಅಂತ ಅಲ್ಲ. ಓಕೆ, ಎಸ್. ಓಕೆ, ಓಕೆ. ನಿಮಗೆ ಈ ಒಂದು ರೀಡಿಂಗ್ ನೋಡಿದಾಗ, ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡ್ಕೊಂಡು ನೋಡಿದಾಗ, ಇದಿಲ್ಲಿ ನಿಮಗೆ ಇದೇನಿದು ನನ್ನ ಎನರ್ಜಿಗೆ ಸೇಮ್ ಬರ್ತಾ ಇದೆಯಲ್ಲ ಅನ್ನೋವಂಥ ಒಂದು ಎನರ್ಜಿ ಫೀಲ್ ಮಾಡ್ತೀರಾ. ಓಕೆ, ಬಟ್ ಇದು ನಿಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. ಈ ರೀಡಿಂಗ್ ನಿಮಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಕಂಪ್ಲೀಟ್ ನಿಮ್ಮ ಅದೃಷ್ಟ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಬಿಕಾಸ್ ಈ ಒಂದು ಮೆಸೇಜ್ ನಿಮಗೆ ತಲುಪಬೇಕಾಗಿದೆ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಯಾಕೆ ಈ ಮೆಸೇಜ್ ನಿಮಗೆ ಯಾಕೆ ತಲುಪಬೇಕಾಗಿತ್ತು ಅಂತ ಹೇಳಿದ್ರೆ, ಎಸ್, ವೆರಿ ಗುಡ್ ರೀಸನ್. ಇಲ್ಲಿ ಒಂದು ಕಾರಣ ಸಿಗ್ತಾ ಇದೆ ನಿಮಗೆ ಯಾಕೆ ಈ ಮೆಸೇಜ್ ನಿಮಗೆ ಸಿಗಬೇಕಾಗಿತ್ತು ಈ ಟೈಮಲ್ಲಿ ಅಂತ ಹೇಳಿದ್ರೆ, ನಿಮಗೆ ಯೂನಿವರ್ಸ್ನ ಸಿಗ್ತಿರೋಂಥ ಸೈನ್ ಆಗಿದೆ. ಓಕೆ, ಓಕೆ, ಓಕೆ. ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ನಿಮ್ಮ ಪರ್ಸನ್ ಎಲ್ಲೋ ಒಂದು ಕಡೆ ಅವರು ಜ್ಯೋತಿಷಿಗಳ ಹತ್ರ ಕೇಳ್ತಾ ಇರುವಂಥದ್ದು, ಅಥವಾ ಅವರು ಯಾರ ಹತ್ರನೂ ಭಟ್ರ ಹತ್ರ ಕೇಳುವಂಥದ್ದು, ಜ್ಯೋತಿಷ್ಯ ಕೇಳುವಂಥದ್ದು, ಆ ಒಂದು ಕೆಲಸನ ಇಲ್ಲಿ ಮಾಡ್ತಾ ಇದ್ದಾರೆ. ಸಮಥಿಂಗ್ ಈ ಒಂದು ಸಂಬಂಧನ ಉಳಿಸ್ಕೊಳ್ಲಿಕ್ಕಿರಬಹುದು, ಅಥವಾ ಫ್ಯಾಮಿಲಿ ಮೆಂಬರ್ಸ್ನ ಒಪ್ಪಿಸ್ಲಿಕ್ಕಾಗಿರಬಹುದು. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಸಮಥಿಂಗ್ ಈ ಒಂದು ಪ್ರೀತಿಯಲ್ಲಿ ಒಂದು ನೆಕ್ಸ್ಟ್ ಸ್ಟೆಪ್ಪನ್ನು ತಗೊಳ್ಲಿಕ್ಕೆ ವಿಚಾರಿಸ್ತಾ ಇರೋವಂಥ ಒಂದು ಎನರ್ಜಿ ಬರ್ತಾ ಇದೆ. ಓಕೆ, ಟ್ಯಾರೋಯಿಂದ ಚೆಕ್ ಮಾಡೋಣ. ಟ್ಯಾರೋಯಿಂದ ಚೆಕ್ ಮಾಡೋಣ ಏನು ಬರ್ತಿದೆ ಏನು ಅಂತ ಹೇಳಿಬಿಟ್ಟು. ಓಕೆ, ಎಸ್. ಕನ್ಫ್ಯೂಷನ್ ಆಗಬೇಡಿ, ಅದರಲ್ಲಿ ಏನು ಮೇಡಮ್ ಲೆಟರ್ ಬಂದಿಲ್ಲ, ಏನು ಬಂದಿಲ್ಲ, ಹೇಗೆ? ಡೋಂಟ್ ವರಿ, ಎಲ್ಲ ಟೈಮಲ್ಲೂ ಎಲ್ಲ ಸೇಮ್ ಎನರ್ಜಿನೇ ಬರಬೇಕಂತ ಏನೂ ಇಲ್ಲ. ಓಕೆ, ಪೇಜ್ ಆಫ್ ವ್ಯಾಂಡ್ಸ್. ಓಕೆ, 4 ಆಫ್ ಕಪ್ಸ್ ಆ್ಯಂಡ್ 4 ಆಫ್ ವ್ಯಾಂಡ್ಸ್. ಓಕೆ, ಸಮಥಿಂಗ್ ಸ್ಪೆಷಲ್. 8 ಡೇಸ್ ಅಥವಾ 8 ಅವರ್ಸ್ 8 ಮಿನಿಟ್ಸ್ ಆ್ಯಂಡ್ ಓ ಮೈ ಗಾಡ್, 4 ಆಫ್ ಕಪ್ಸ್, 4 ಆಫ್ ವ್ಯಾಂಡ್ಸ್, 4 ಆಫ್ ಪೆಂಟಿಕಲ್. ಸಮಥಿಂಗ್ ಈಸ್ ಮಿರಾಕಲ್ ನಿಮ್ಮ ಲೈಫಲ್ಲಿ. ಓಕೆ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ನೀವು ತುಂಬ ಅಳ್ತಿರೋವಂಥ ಒಂದು ಎನರ್ಜಿ ಬರ್ತಿದೆ. ಇಲ್ಲಿ ತುಂಬ ಫೀಲ್ ಮಾಡ್ತಿರೋಂಥ ಎನರ್ಜಿ ಬರ್ತಿದೆ. ಸಮಥಿಂಗ್ ನಿಮ್ಮ ದುಃಖನ ಯಾರ ಹತ್ರನೂ ಹೇಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನೀವು ಯಾರ ಹತ್ರನೂ ನಿಮ್ಮ ದುಃಖನ ಹೇಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ದಟ್ ಮೀನ್ಸ್ ಇದ್ದಾರೆ, ನಿಮಗೆ ದುಃಖನ ಹಂಚ್ಕೊಳ್ಲಿಕ್ಕೆ ಎಲ್ಲರೂ ಇದ್ದಾರೆ, ಬಟ್ ಹೇಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ಮನಸ್ಸಲ್ಲೇ ಕೊರಗ್ತಾ ಇದ್ದೀರಾ. ಯೂನಿವರ್ಸಿನ ನಿಮಗೆ ಸಿಗ್ತಾ ಇರೋವಂಥ ಗೈಡೆನ್ಸ್ ಮೆಸೇಜ್ ಬಂದ್ಬಿಟ್ಟು, ನಿಮಗೆ ತುಂಬ ಆತ್ಮೀಯರಂತ ಇಲ್ಲದೇ ಇದ್ರೂ ಕೂಡ ನಿಮಗೆ ಗೈಡೆನ್ಸ್ ಆಗಿ ಯಾರೆಲ್ಲ ಗುರುಗಳಂತ ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ, ಅಥವಾ ನೀವು ಇವ್ರನ್ನ ಗುರು ಅಂತ ಹೇಳಿಬಿಟ್ಟು ನೀವೇನಾದರೂ ಬಿಲೀವ್ ಮಾಡಿದ್ದೀರಾ ಅಂತ ಹೇಳಿದ್ರೆ, ಖಂಡಿತವಾಗಿಯೂ ನೀವು ಅವ್ರ ಹತ್ರ ಶೇರ್ ಮಾಡ್ಕೊಳ್ಬೋದು. ಅವರು ನಿಮ್ಮ ದುಃಖಕ್ಕೆ ಒಂದು ದಾರಿ ದೀಪವಾಗಿ ದಾರಿ ತೋರಿಸ್ತಾರೆ ಅನ್ನೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. 4 ಆಫ್ ಕಪ್ಸ್, 4 ಆಫ್ ವ್ಯಾಂಡ್ಸ್, 4 ಆಫ್ ಪೆಂಟಿಕಲ್. ಓಕೆ, ಸೊ ಭಯ ಪಡಬೇಕಂತ ಏನೂ ಇಲ್ಲ. ಧೈರ್ಯವಾಗಿ ನಿಮ್ಮ ಗುರುಗಳಂತ ಯಾರಿದ್ದಾರೆ, ಅಥವಾ ನೀವು ತುಂಬ ಟ್ರಸ್ಟ್ ಮಾಡೋವಂಥ ವ್ಯಕ್ತಿ ಯಾರಿದ್ದಾರೆ ಅವ್ರ ಹತ್ರ ಮನಸ್ಸು ಬಿಚ್ಚಿ ನಿಮ್ಮ ನೋವನ್ನ ಹೇಳ್ಕೊಳ್ಳಿ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, 21 ದ ವರ್ಡ್ ಕಾರ್ಡ್ ಬರ್ತಾ ಇದೆ. ಆ ಮನಸ್ಸಲ್ಲಿರುವಂಥ ನೋವನ್ನ ಯಾವಾಗ ನೀವು ಶೇರ್ ಮಾಡ್ಕೊಳ್ತೀರಾ ಆವಾಗ ನಿಮ್ಮ ಮನಸ್ಸು ಹಗುರ ಆಗುತ್ತೆ. ಆ್ಯಂಡ್ ಅವಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಜೀವನದಲ್ಲಿ ನೀವೇನು ಮ್ಯಾನಿಫೆಸ್ಟ್ ಮಾಡಿದ್ರಲ್ಲ ಅದು ನಿಮ್ಮ ಲೈಫಲ್ಲಿ ಆಗ್ತಿದೆ ಅನ್ನೋದನ್ನ ನೀವು ಕಂಡುಹಿಡಿಬೇಕಂತ ಹೇಳಿದ್ರೆ, ಫಸ್ಟು ನೀವು ನಿಮ್ಮಲ್ಲಿರುವಂಥ ಆ ಬ್ಲಾಕೇಜಸ್ನ ರಿಮೂವ್ ಮಾಡಬೇಕು. ದೆನ್ ನಿಮ್ಮ ಲೈಫಲ್ಲಿ ನೀವು ಆ ಒಂದು ಮ್ಯಾನಿಫೆಸ್ಟ್ ವರ್ಕ್ ಆಗಿದೆ, ವರ್ಕ್ ಆಗ್ತಾ ಇದೆ, ಅಥವಾ
ಮುಂದೆ ಒಂದಿನ ನಿಮ್ಮ ವಿಶಸ್ ಕಂಪ್ಲೀಟ್ ಆಗತ್ತೆ. ಓಕೆ, 2 ಆಫ್ ಕಪ್ಸ್ ಅನ್ನೋದು ನಿಮಗೆ ಕನ್ಫರ್ಮ್ ಆಗಿ ಗೊತ್ತಾಗುವಂಥದ್ದು. ಓಕೆ, ಮನಸ್ಸಲ್ಲಿ ಭಾರ ಇಟ್ಕೊಂಡಿದ್ರೆ, ತಲೆ ತುಂಬ ಟೆನ್ಷನ್ ಇಟ್ಕೊಂಡಿದ್ರೆ, ಮನಸ್ಸು ತುಂಬ ನೀವು ಕಲ್ಮಶಗಳನ್ನ ತುಂಬಿಕೊಂಡಿದ್ರೆ ಏನು ಬದಲಾವಣೆ ಆಗ್ತಿದೆ, ಏನಾಗ್ತಿದೆ ಗೊತ್ತಾಗೋದೇ ಇಲ್ಲ ನಿಮಗೆ. 7 ಆಫ್ ವ್ಯಾಂಡ್ಸ್, ಪೇಜ್ ಆಫ್ ಸಾರ್ಟ್ಸ್, ಬಾಟಮ್ ಆಫ್ ದ ಕಾರ್ಡ್, ದ ಹರ್ಮಿಟ್ ಕಾರ್ಡ್. ಓಕೆ, ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಒಂದು ಸೇಮ್ ಇಲ್ಲಿ ಸೇಮ್ ಟು ಸೇಮ್ ಅದೇ ಎನರ್ಜಿ ಬರ್ತಾ ಇದೆ ಇಲ್ಲಿ. ಎಸ್, ಅಬ್ಸರ್ವ್ ಮಾಡಿ, ತುಂಬ ಸ್ಮೆಲ್ ಬರ್ತಿದೆ ಅಂದರೆ ಅಂದ್ಕೊಳ್ಳಿ ಒಂದು ಪ್ಲೇಸಲ್ಲಿ. ಓಕೆನಾ, ತುಂಬ ಸ್ಮೆಲ್ ಬರ್ತಿದೆ, ಬ್ಯಾಡ್ ಸ್ಮೆಲ್ ಬರ್ತಿದೆ, ನೀವು ಆ ಪ್ಲೇಸಲ್ಲಿ ಇದ್ದೀರಾ. ಓಕೆ, ಸೊ ಸ್ಟಾರ್ಟಿಂಗಲ್ಲಿ ನಿಮಗೆ ಏನು ಅನ್ಸುತ್ತೆ, ಆ ಸ್ಮೆಲ್ ಸ್ಟಾರ್ಟಿಂಗಲ್ಲಿ ಒಂಥರ ಅನ್ಸುತ್ತೆ, ಅಯ್ಯೋ ತುಂಬ ಸ್ಮೆಲ್ ಬರ್ತಿದ್ದಿಲ್ಲ, ಇದನ್ನ ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು 10 ನಿಮಿಷ ನಿಂತ್ಕೊತೀರಾ, 15 ಮಿನಿಟ್ಸ್ ನಿಂತ್ಕೊತೀರಾ, 1 ಅವರ್ ನಿಂತ್ಕೊತೀರಾ, 2 ಅವರ್ ನಿಂತ್ಕೊತೀರಾ, ಅಲ್ಲೇ ಇರ್ತೀರಾ. ಓಕೆ, ಸೊ ಇಡೀ ದಿನ ಅಲ್ಲೇ ಇದ್ದಾಗ ಆ ಸ್ಮೆಲ್ ನೀವು ತಗೊಂಡು ಏನಾಗಿರುತ್ತೆ, ಆ ಸ್ಮೆಲ್ ನಿಮ್ಮ ಮೂಗಿಗೆ ಬರ್ತಾ ಇದ್ರೆ ನಿಮಗೆ ಅದು ಗೊತ್ತಾಗಲ್ಲ. ಹೇಗೆ ಗೊತ್ತಾಗಲ್ಲ, ಆ ಸ್ಮೆಲ್ ನಿಮಗೆ ಓಕೆ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಯಾವ ರೀತಿ ಅಂತ ಹೇಳಿದ್ರೆ ಟಾಲರೇಟ್ ಮಾಡ್ಕೊಂಡ್ಬಿಡ್ತೀರಾ. ಓಕೆ, ಅದು ನಿಮಗೆ ಗೊತ್ತಾಗೋದು ಇಲ್ಲ ಕೂಡ, ಸ್ಮೆಲ್ ಬರ್ತಾ ಇದೆ ಅನ್ನೋದು ನಿಮಗೆ ಅದು ಗಮನಕ್ಕೂ ಕೂಡ ಬರಲ್ಲ. ಆ ರೀತಿಯಾಗಿ ನಿಮ್ಮ ಸಮಸ್ಯೆನೂ ಅದೇ ರೀತಿಯಾಗಿದೆ. ಸಮಸ್ಯೆ ನೋವು ತಗೊಂಡು ಮನಸ್ಸಿಗೆ ಆ ನೋವನ್ನ ಅನುಭವಿಸಿ ಈಗ ನಿಮ್ಮ ಲೈಫಿಗೆ ಅಥವಾ ನಿಮ್ಮ ಮನಸ್ಸಿಗೆ ಎಷ್ಟೇ ನೋವು ಕೊಟ್ರು ನಿಮಗೆ ಅದು ನೋವು ಅಂತಾನೆ ಅನ್ನಿಸ್ತಾ ಇಲ್ಲ. ನಿಮ್ಮ ಜೀವನದಲ್ಲಿ ಯಾವ ರೀತಿ ಆಗ್ಬಿಟ್ಟಿದೆ ಅಂದರೆ ಇದೇ ಜೀವನ, ಇಷ್ಟೇ ಜೀವನ ಅನ್ನೋ ಥರದಲ್ಲಿ ಈ ಒಂದು ಎನರ್ಜಿಲಿ ಬರ್ತಾ ಇದೆ. ಓಕೆ, ಸೊ ಹಾಗಾಗಿ ಈ ಪ್ರೀತಿಯಲ್ಲಿ ಮುಂದಿನ ದಿನದಲ್ಲಿ ಏನಾಗಬಹುದು ಅಂತ ನೋಡಿದಾಗ ಆ ಒಂದು ಪೇನ್ ತಗೊಂಡು ಏನು ನೀವು ಟಾಲರೇಟ್ ಮಾಡ್ಕೊಂಡಿದ್ದೀರಾ ಅದರಿಂದ ಫಸ್ಟ್ ಹೊರಗೆ ಬರ್ತೀರಾ. ಇಲ್ಲಿ ಹೊರಗೆ ಬರಲಿಕ್ಕೆ ಒಂದು ಕೈ ನಿಮಗೆ ಸಹಾಯ ಮಾಡುತ್ತೆ, ಆ ಪೇನಿಂದ ಹೊರಗೆ ಬರೋದಕ್ಕೆ ಸಹಾಯ ಮಾಡುತ್ತೆ. ಒಂದು ನೀವೇನು ಮಾಡಬೇಕು, ಆ ಸ್ಮೆಲ್ ಬರ್ತಿರೋ ಜಾಗದಿಂದ ನೀವು ಆ ಕಡೆ ಹೊರಗಡೆ ಹೋದಾಗ ಅಥವಾ ಆ ಜಾಗದ ಬಿಟ್ಟು ಬೇರೆ ಕಡೆ ಜಾಗಕ್ಕೆ ಬಂದಾಗ, ಶಿಫ್ಟ್ ಆದಾಗ ನಿಮಗೆ ಅವಾಗ ಗೊತ್ತಾಗುತ್ತೆ, ಮನಸ್ಸು ಅಥವಾ ಆ ಒಂದು ಫೀಲ್ ನಿಮಗೆ ಗೊತ್ತಾಗುತ್ತೆ. ಓ, ಫ್ರೆಶ್ ಏರ್ ನಿಮ್ಮ ಮೂಗಿಗೆ ಬರುವಾಗ ಅಥವಾ ನಿಮ್ಮ ಫ್ರೆಶ್ ಏರ್ ನಿಮಗೆ ತಾಗುವಾಗ ನಿಮಗೆ ಗೊತ್ತಾಗುತ್ತೆ, ಓ ಇಷ್ಟು ದಿನ ನಾನು ಎಲ್ಲಿದ್ದೆ ಅಲ್ವಾ, ಸ್ಮೆಲ್ ಇರೋ ಜಾಗದಲ್ಲಿ ಇದ್ದು ನನಗೆ ಅಲ್ಲಿಗೆ ಹೊಂದಾಣಿಕೆ ಆಗ್ಬಿಟ್ಟಿದೆ ಅಲ್ವಾ, ಅಲ್ಲಿಗೆ ಫಿಕ್ಸ್ ಆಗ್ಬಿಟ್ಟಿದೆ ಅಲ್ವಾ, ಓ ಈ ಥರನೂ ನನಗೆ ಫ್ರೆಶ್ ಆಗಿರೋಂಥ ಏರ್ ನನಗೆ ಸಿಗ್ತಾ ಇದೆ, ಗಾಳಿ ನನಗೆ ಸಿಗ್ತಾ ಇದೆ, ಅಥವಾ ಫ್ರೆಶ್ ಆಗಿರೋಂಥ ಒಂದು ಜೀವನನೂ ನನಗಿದೆ ಅನ್ನೋದು ಫೀಲ್ ನಿಮಗಾಗತ್ತೆ. ಓಕೆ, ಮುಂದಿನ ದಿನದಲ್ಲಿ ಈ ಪ್ರೀತಿಯಲ್ಲಿ ಏನಾಗ್ತಿದೆ ಅಂತ ಹೇಳಿದಾಗ ಒಂದು ನಿಮಗೆ ಬರ್ತಿರೋಂಥ ಎನರ್ಜಿಗೆ ಆ ವ್ಯಕ್ತಿ ನಿಮ್ಮ ಜೊತೆಗಿದ್ರೂ ಕೂಡ ನೀವು ಹ್ಯಾಪಿಯಾಗಿರ್ತೀರಾ, ಇಲ್ಲದೆ ಇದ್ರೂ ಕೂಡ ನೀವು ಹ್ಯಾಪಿಯಾಗಿರ್ತೀರಾ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಏನು ಮಾಡಿದ್ದೀರಾ ಅಂತ ಹೇಳಿದ್ರೆ ನೀವಿಲ್ಲಿ ನಿಮ್ಮ ಲೈಫಲ್ಲಿ ಒಳ್ಳೆಯದಾಗಿರಬೇಕು. ಓಕೆ, ನಿಮ್ಮ ಜೀವನದಲ್ಲಿ ನೀವು ಖುಷಿಯಾಗಿರಬೇಕು, ಹ್ಯಾಪಿಯಾಗಿರಬೇಕು, ಆ ರೀತಿಯಾಗಿ ನೀವು ಮ್ಯಾನಿಫೆಸ್ಟ್ ಮಾಡಿದ್ದೀರಾ. ಓಕೆನಾ, ಸೊ ಇಲ್ಲಿ ಆ ವ್ಯಕ್ತಿ ನಿಮ್ಮ ಜೊತೆಗೆ ಇದ್ರೂ ಕೂಡ ನೀವು ಇಲ್ಲಿ ಹ್ಯಾಪಿಯಾಗಿರ್ತೀರಾ, ಇಲ್ಲದೆ ಇದ್ರೂ ಕೂಡ ಹ್ಯಾಪಿಯಾಗಿ ಇರ್ತೀರಾ. ಆ ಒಂದು ಸ್ಟ್ರೆಂತ್ ನಿಮಗೆ ಯೂನಿವರ್ಸ್ ನಿಮಗೆ ಕೊಡ್ತಾ ಇದ್ದಾರೆ. ಓಕೆನಾ, 2 ಆಫ್ ಕಪ್ಸ್ ಬರ್ತಿರೋ ಕಾರಣ ಇಲ್ಲಿ ಒಂದು ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಿದೆ. ಆ ವ್ಯಕ್ತಿ ಕಂಪ್ಲೀಟ್ ಆಗಿ ನಿಮ್ಮಿಂದ ದೂರನೂ ಆಗ್ಬೋದು, ಕಂಪ್ಲೀಟ್ ಆಗಿ ನಿಮ್ಮ ಜೀವನಕ್ಕೆ ಅವರು ಇರೋ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿಕೊಂಡು ಬಗೆಹರಿಸ್ಕೊಂಡು ನಿಮ್ಮ ಜೀವನಕ್ಕೆ ಬರ್ಬೋದು. ಎರಡೂ ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ಹೇಳ್ದೆ ಅಲ್ವಾ, ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಬಂದರೂ ಕೂಡ ನೀವು ಖುಷಿಯಾಗಿರ್ತೀರಾ, ಬರದೇ ಇದ್ರೂ ಕೂಡ ನೀವು ಹ್ಯಾಪಿಯಾಗಿ ಖುಷಿಯಾಗಿ ಇರ್ತೀರಾ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ, ಸೊ ನಿಮ್ಮ ಜೀವನದಲ್ಲಿ ಫಸ್ಟು ಬೇಕಾಗಿರೋದು ನೀವು ಆ ಒಂದು ಬ್ಯಾಡ್ ಸಿಚುವೇಶನ್ ಇಂದ ಹೊರಗೆ ಬರೋದು. ಓಕೆನಾ, 4 ಆಫ್ ಏನು ಕಪ್ಸ್ ಹಾಗೆ ವ್ಯಾಂಡ್ಸ್ ಹಾಗೆ ಪೆಂಟಿಕಲ್ ಕಾರ್ಡ್ ಏನು ಬರ್ತಾ ಇದೆ, ನಿಮ್ಮ ಆ ಬ್ಯಾಡ್ ಸಿಚುವೇಶನ್ ಇಂದ ಫಸ್ಟ್ ನೀವು ಅಲ್ಲಿಂದ ಎದ್ದು ಹೊರಗೆ ಬನ್ನಿ. ದೆನ್ ನಿಮಗೆ ಗೊತ್ತಾಗುತ್ತೆ ಜೀವನ ಅಂದರೆ ಏನು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಆ್ಯಂಡ್ ಈ ಪ್ರೀತಿಯಲ್ಲಿ ಮುಂದೆ ಏನು ಮಾಡಬೇಕು, ಏನು ಬಿಡಬೇಕು ಅಂತ ರಿಯಲೈಸೇಷನ್ ನಿಮಗೆ ಗೊತ್ತಾಗುತ್ತೆ. ನೀವು ಅದೇ ಬ್ಯಾಡ್ ಸ್ಮೆಲ್ ಬರೋವಂಥ ಜಾಗದಲ್ಲೇ ಕುತ್ಕೊಂಡು ನಿಮಗೆ ಒಳ್ಳೆ ಸ್ಮೆಲ್ ಯಾವುದು, ಬ್ಯಾಡ್ ಸ್ಮೆಲ್ ಯಾವುದು, ಏನೂ ನಿಮಗೆ ಅರ್ಥ ಆಗದಿರೋಂಥ ಸಿಚುವೇಶನಲ್ಲಿ ನಿಮ್ಮ ಈಗಿನ ಪರಿಸ್ಥಿತಿ ಇದೆ. ಸೊ ಇವಾಗ ನಿಮಗೆ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ ಈ ಒಂದು ರೀಡಿಂಗಿಂದ. ಸೊ ನಿಮ್ಮ ಬ್ಯಾಡ್ ಸಿಚುವೇಶನ್ ಏನಿದೆ ಅದರಿಂದ ಫಸ್ಟು ಹೊರಗೆ ಬನ್ನಿ. ನಿಮಗೆ ಬರ್ತಿರೋಂಥ ಗೈಡೆನ್ಸ್ ಮೆಸೇಜೇ ಇದು. ಈ ಪ್ರೀತಿಯಲ್ಲಿ ನೀವು ಬದಲಾವಣೆ ನೋಡ್ಬೇಕಂತ ಹೇಳಿದ್ರೆ ಆ ಬ್ಯಾಡ್ ಸಿಚುವೇಶನ್ ಏನಿದೆ, ಆ ಕೆಟ್ಟ ಸಂದರ್ಭ ಏನಿದೆ ಅದರಿಂದ ಹೊರಗೆ ಬರಲೇಬೇಕು. ಹೊರಗೆ ಬರ್ತೀರಾ ಕೂಡ ಆದಷ್ಟು ಬೇಗ. ಆ್ಯಂಡ್ ಇಲ್ಲಿ ಕಂಪ್ಲೀಟಾಗಿ ಈ ಒಂದು ರೀಡಿಂಗಲ್ಲಿ ನೋಡ್ತಾ ಇರೋ ಪ್ರಕಾರ ನಿಮ್ಮ ವಿಶಸ್ ಏನಿದೆ ಅದು ಕಂಪ್ಲೀಟ್ ಆಗ್ತಿದೆ. ನೋಡ್ಬೋದು, ಇಲ್ಲಿ ದ ಮ್ಯಾಜಿಷಿಯನ್ ಕಾರ್ಡ್ ಬರ್ತಿದೆ ಆ್ಯಂಡ್ ದ ಹರ್ಮಿಟ್ ಕಾರ್ಡ್ ಬರ್ತಿದೆ. ಓಕೆ, ನೀವೇನು ಮ್ಯಾನಿಫೆಸ್ಟ್ ಮಾಡಿದ್ರಿ ಅದು ನಿಮಗೆ ಆದಷ್ಟು ಬೇಗ ಸಿಗ್ತಾ ಇದೆ.
ನಿಮ್ಮ ವಿಶ್ ಕಂಪ್ಲೀಟ್ ಆಗ್ತಿದೆ ಅನ್ನೋಂಥ ಒಂದು ಸ್ಟ್ರಾಂಗ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಹಾಗೆಯೇ ರಿಚುವಲ್ಸಿಗೆ ಜಾಯ್ನ್ ಆಗಲಿಕ್ಕೆ ಮರಿಬೇಡಿ. ಆದಷ್ಟು ಬೇಗ ಜಾಯ್ನ್ ಆಗಿ. ಕೇವಲ 2 ಡೇಸ್ ಮಾತ್ರ ನಿಮ್ಗೆ ಅವಕಾಶ ಇರುತ್ತೆ. ಆದಷ್ಟು ಬೇಗ ಜಾಯ್ನ್ ಆಗಿ ಈ ಅವಕಾಶನ ಮಿಸ್ ಮಾಡ್ಕೊಳ್ಬೇಡಿ ಯಾರು ಕೂಡ. ಓಕೆನಾ? ಕಣ್ ತುಂಬ ನಿದ್ದೆ ಮಾಡಿ ಆ್ಯಂಡ್ ಹೊಟ್ಟೆ ತುಂಬ ಊಟ ಮಾಡಿ. ನಿಮ್ಮ ಮನಸ್ಸಿಗೆ ಏನು ಇಷ್ಟ ಆಗುತ್ತೆ ಅದನ್ನು ಹೆಚ್ಚು ಹೆಚ್ಚು ಮಾಡಿ. ಓಕೆನಾ? ಯಾವುದೋ ಒಂದು ವಿಷಯದಲ್ಲೇ ಸ್ಟಿಕ್ ಆಗಿ ಅದರಲ್ಲೇ ಕುತ್ಕೊಂಡು ಬಿದ್ದು ಒದ್ದಾಡ್ತಾ ಇರಬೇಡಿ. ಹೊಸದಾಗಿ ನಿಮ್ಮ ಲೈಫಲ್ಲಿ ಪ್ರಯತ್ನ ಮಾಡಿ. ಹೊಸದಾಗಿ ಏನಾದರೂ ಕೆಲಸಗಳನ್ನ ಪ್ರಾರಂಭ ಮಾಡಿ. ಲೈಫಲ್ಲಿ ಯಾವಾಗಲೂ ಹೊಸತನವನ್ನು ನೀವು ಅನುಭವಿಸ್ತಿರ್ಬೇಕು. ಹೊಸತನವನ್ನು ನೀವು ಸೃಷ್ಟಿಸ್ತಾ ಇರಬೇಕು. ಯಾವುದೋ ಒಂದು ಚೌಕಟ್ಟಲ್ಲಿ ಚೌಕಾಕಾರದಲ್ಲಿ ಹಾಕ್ಕೊಂಡು ಬಾಕ್ಸಲ್ಲೇ ಕುತ್ಕೊಂಡಿರ್ತೀನಿ ಯಾವಾಗಲೂ ಅಂತ ಹೇಳಿದ್ರೆ ಇದು ಪಂಜರದಲ್ಲಿ ಗಿಳಿನ ಹಾಕಿಟ್ಟಿದ ಹಾಗೆ ನಿಮ್ಮ ಪರಿಸ್ಥಿತಿ ಆ ಥರದಲ್ಲಿ ಮಾಡ್ಕೊಳ್ಬೇಡಿ. ಆ ಪಂಜರದಿಂದ ಹೊರಗೆ ತೆಗೆದಾಗ ಹಕ್ಕಿ ಹಿಂಗೆ ಹಾರುತ್ತಲ್ವಾ, ಆ ಥರ ಹಾರುವಂಥ ಹಕ್ಕಿ ನೀವಾಗಿರಬೇಕು. ಪಂಜರದಲ್ಲಿ ಕುತ್ಕೊಂಡಿರೋ ಹಕ್ಕಿ ಆಗಿರಬಾರ್ದು. ಓಕೆನಾ? ನೋಡ್ಬೋದು ಅದೇ ಎನರ್ಜಿ ಇಲ್ಲಿ ಬರ್ತಾ ಇದೆ. ಪೇಜ್ ಆಫ್ ಸಾರ್ಟ್ಸ್. ಓಕೆ, ಪಂಜರದಲ್ಲಿ ಕೂತಿರೋ ಹಕ್ಕಿ ಆಗಬೇಡಿ. ಪಂಜರದ ಹೊರಗೆ ಬರುವಂಥ ಹಾರಾಡು ಹಕ್ಕಿ ನೀವು ಹಾಕಿ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು.